ಮೊದಲಿಗೆ ಮೇಷರಾಶಿ ಅಥವಾ ಮೇಷ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹೇಗಿದೆ ಈ ವರ್ಷ ಅಂತ ನೋಡೋಣ. ಇಲ್ಲಿ ಲಗ್ನಾಧಿಪತಿಯಾಗಿರ್ತಕ್ಕಂಥ ಅಥವಾ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಮಂಗಳ 11ನೇ ಮನೆಯಲ್ಲಿದ್ದು ಪ್ರತಿಯೊಂದು ಕ್ಷೇತ್ರದಲ್ಲೂ ಲಾಭವನ್ನು ತರ್ತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಹಾಗೆ ಯಾರು ವಿದ್ಯಾಕ್ಷೇತ್ರದಲ್ಲಿರ್ತಾರೆ, ಯಾರು ಸ್ಟೂಡೆಂಟ್ಸ್ ಅಂತ ನಾವೇನು ಕರಿತೀವಿ, 4ನೇ ಮನೆ ನೋಡ್ತೀವಿ. 4ನೇ ಮನೆಯಾಗಿರ್ತಕ್ಕಂಥ ಚಂದ್ರ 12ನೇ ಮನೇಲಿ ಕೂತ್ಕೊಂಡು ಸ್ವಲ್ಪ ಮಟ್ಟಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ನಡೀತಾ ಇದೆ. ಆದರೆ ಯಾರು ವಿದೇಶದಲ್ಲಿ ಓದಬೇಕು ಅಥವಾ ಉನ್ನತ ವ್ಯಾಸಂಗವನ್ನು ಮಾಡಬೇಕು ಅಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಸಮಯ ಈ ವರ್ಷ ಅಂತ ಹೇಳ್ಬೋದು. ಹಾಗೆ 6ನೇ ಮನೆ ಭಾಳ ವಿಶೇಷವಾಗಿದ್ದು ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ, ಯಾರ್ಯಾರು ಕೆಲಸದಲ್ಲಿದ್ದಾರೆ, ಯಾರು ಜಾಬ್ಗೆ ಹೋಗ್ತಾರೆ, ವೃತ್ತಿಯಲ್ಲಿರ್ತಕ್ಕಂಥವ್ರು 6ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ ಇಲ್ಲಿ ನಮಗೆ 11ನೇ ಮನೆಯಲ್ಲಿರ್ತಕ್ಕಂಥದ್ದು ಲಾಭವನ್ನು ತಂದು ಕೊಡುತ್ತೆ. ಭಾಳಷ್ಟು ಲಾಭ ಅಂತಂದರೆ ನಿಮಗೆ ಇಂಕ್ರಿಮೆಂಟ್ ಆಗ್ಬೋದು, ಹೊಸ ಕೆಲಸ ಆಗಿರ್ಬೋದು, ಬಡ್ತಿ ಆಗ್ತಕ್ಕಂಥದ್ದು, ಒಂದು ರೀತಿಯ ಸಂತೋಷವಾಗಿರ್ತಕ್ಕಂಥದ್ದು ಕೆಲಸದಲ್ಲಿ ಕಂಡು ಬರ್ತಾ ಇದೆ ಈ ವರ್ಷ. ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೇಗಿದೆ ಮೇಷರಾಶಿ ಮೇಷಲಗ್ನದವ್ರಿಗೆ, 7ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 12ನೇ ಮನೇಲಿ ಕೂತಿದ್ದಾನೆ. ಸ್ವಲ್ಪ ಬಿಸ್ನೆಸ್ಸಲ್ಲಿ ಸ್ವಲ್ಪ ಸಮಸ್ಯೆ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಹೆಚ್ಚಾಗಿ, ಅಥವಾ ಹೊಸದು ಯಾರಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದರೆ ಈ ವರ್ಷ ಅವ್ರಿಗೆ ಅಷ್ಟೊಂದು ಪ್ರಾಫಿಟಬಲ್ ಇರೋದಿಲ್ಲ. ಅದೊಂದು ಮೇಜರ್ ಪಾಯಿಂಟ್. ವಿವಾಹದಲ್ಲಿ ತಗೊಂಡಾಗ 7ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 12ನೇ ಮನೇಲಿರ್ತಕ್ಕಂಥದ್ದು ವಿವಾಹದಲ್ಲಿ ಸ್ವಲ್ಪ ಅಡಚಣೆ, ವಿವಾಹದಲ್ಲಿ ಸ್ವಲ್ಪ ರೀತಿಯ ಒಂದು ಘರ್ಷಣೆಗಳು ಆಗ್ತಕ್ಕಂಥದ್ದು, ವಿವಾಹ ಮಾತುಕತೆಯಲ್ಲಿ ಸ್ವಲ್ಪ ಮುರಿದು ಬೀಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಈ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಹಾಗೆ ಆರೋಗ್ಯದ ವಿಚಾರಕ್ಕೆ ಬರೋಣ. ಆರೋಗ್ಯದ ವಿಚಾರದಲ್ಲಿ 6ನೇ ಅಧಿಪತಿಯಾಗಿರ್ತಕ್ಕಂಥ ಗ್ರಹ 11ನೇ ಮನೇಲಿರೋದ್ರಿಂದ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಇರುತ್ತೆ, ಯಾವುದೇ ರೀತಿಯ ಒಂದು ಸಮಸ್ಯೆ ಇರೋದಿಲ್ಲ. ಆದರೆ ಮೇಷರಾಶಿ ಮೇಷಲಗ್ನಕ್ಕೆ ನಾವು ಚೆನ್ನಾಗಿ ಆಗಬೇಕು ಸರ್, ಏನು ಮಾಡಬೇಕು ಅಂತಂದಾಗ ಈ ಉಗಾದಿ ಪ್ರಯುಕ್ತ ಅದ್ಭುತವಾಗಿರ್ತಕ್ಕಂಥ ಸಲಹೆ ಕೊಡ್ತೀನಿ. ಜಸ್ಟ್ ಥ್ರೆಡ್ ಥೆರಪಿ ಅಂತ ಹೇಳ್ತೀವಿ. ಸೊ ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ಹಾಗೆ 8ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 11ನೇ ಮನೆಯಲ್ಲಿರೋದ್ರಿಂದ ಲಾಭಸ್ಥಾನದಲ್ಲಿರೋದ್ರಿಂದ ಮಂಗಳವಾರ, ಯಾವುದೇ ಮಂಗಳವಾರ, ಉಗಾದಿ ಆದ ನಂತರ ಯಾವುದೇ ಮಂಗಳವಾರ ಬೆಳಗಿನ ಜಾವ ಒಂದು ಕೆಂಪು ಕಲರ್ ದಾರವನ್ನು ಬಲಗೈಗೆ ಕಟ್ಕೊಳ್ಳಿ. ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಬಲಗೈಗೆ ನಾನು ಸಜೆಸ್ಟ್ ಮಾಡ್ತೀನಿ. 3 ಸುತ್ತು ಅಥವಾ 5 ಸುತ್ತು ಕೆಂಪು ನೈಲಾನ್ ದಾರವನ್ನು ಧರಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಇಷ್ಟು ಮೇಷರಾಶಿ ಮೇಷಲಗ್ನದ ವಿಚಾರ.